ಸರ್, ಮೊದಲನೇದಾಗಿ ನಾವು ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷ. ನನ್ನ ಹೆಸರು ಅಶೋಕ್ ಚಕ್ರವರ್ತಿ ಅಂತ ಹೇಳಿ. ನಾನು ಇಲ್ಲಿ ಉಪನ್ಯಾಸಕರ ಪರವಾಗಿ ಇಲ್ಲಿ ನಮ್ಮ ಸರ್ಕಾರದ ಘನ ಸರ್ಕಾರದ ಬಗ್ಗೆ ತೆರಬಯಸೋದು ಏನಂದ್ರೆ, ನಿಮಗೆ ಮೊದಲನೇದಾಗಿ 9ನೇ ತರಗತಿಗೆ 10ನೇ ತರಗತಿಗೆ ಪಾಠ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಈಗ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ಸುತ್ತೋಲೆಯನ್ನ ತಕ್ಷಣವೇ ಹಿಂಪಡಿಬೇಕು. ಯಾಕೆಂದ್ರೆ ಈಗಾಗಲೇ ಪದವಿ ಪೂರ್ವ ಶಿಕ್ಷಣದಲ್ಲಿ ಅತಿ ಹೆಚ್ಚು ಕಾರ್ಯಭಾರ ಇದೆ. ಯಾರೋ ಕಾರ್ಯಭಾರ ಇಲ್ಲ ಅಂತ ಹೇಳಿ ಅವರೊಬ್ಬರಿಗೋಸ್ಕರ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅಂತ ಸಹ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ ಸರ್. ಇದರ ನಡುವೆ ನಮ್ಮಲ್ಲಿ ಏನಾಗಿದೆ, ಅನೇಕ ಉಪನ್ಯಾಸಕರ ಕೊರತೆ ಇದೆ. ಆ ಉಪನ್ಯಾಸಕರನ್ನ ಸರಿದೂಗಿಸಬೇಕಾಗಿದೆ. ಇನ್ನು ಅನೇಕ SDAಗಳು ಇಲ್ಲ ನಮ್ಮಲ್ಲಿ, ಡಿ ಗ್ರೂಪ್ ನೌಕರರಿಲ್ಲ. ಇವೆಲ್ಲ ಕೆಲಸವನ್ನು ನಾವೇ ಮಾಡ್ಬೇಕಾಗಿದೆ. ಅಲ್ಲಿ ಸ್ಯಾಟ್ಸ್ ಅಂತ ಇದೆ, ಸ್ಯಾಟ್ಸ್ ನ ಉಪನ್ಯಾಸಕರೇ ಮಾಡಬೇಕು. ಮತ್ತೆ ಕ್ಯಾಂಪ್ಸ್ ಅಂತ ಇರ್ತದೆ, ಅದನ್ನೆಲ್ಲವೂ ಮಾಡ್ಕೋಬೇಕು. ಮಕ್ಕಳಿಗೆ ಒಂದು ನಿರಂತರ ಅಂತ ಬಂದಿದೆ, ಅದನ್ನೂ ಸಹ ಉಪನ್ಯಾಸಕರೇ ಮಾಡಬೇಕಾಗಿದೆ. ಈ ಕಾರ್ಯಭಾರ ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೈಸ್ಕೂಲ್ ಹೋಗಿ 9th-ಗೆ 10th-ಗೆ ಪಾಠ ಮಾಡಕ್ಕೆ ಸಮಯ ಹೆಂಗಿರುತ್ತೆ ಮೊದಲನೇದಾಗಿ. ನಂತರ ನಾವು ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಕ್ಲಾಸ್ ಬಿ ದರ್ಜೆ ನೌಕರಂತ ಅಪಾಯಿಂಟ್ ಆಗಿದ್ದೀವಿ. ನಮ್ಮ ರಿಕ್ರೂಟ್ಮೆಂಟೇ ಬೇರೆ, ನಮ್ಮ ಪೇ ಸ್ಕೇಲ್ ಸ್ಟ್ರಕ್ಚರೇ ಬೇರೆ ಇದೆ. ಹಾಗಾಗಿ ನಾವು ಇಲ್ಲೆಲ್ಲ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದೀವಿ. ನೀವು ನಮ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಬಾರಿ ಕೆಲಸ ಕೊಡೋದಾದ್ರೆ ನಮ್ಗೆ ಡಿಗ್ರಿ ಕಾಲೇಜ್ ಪ್ರಮೋಷನ್ ಮಾಡಿ ಅಲ್ಲಿ ಪಾಠ ಮಾಡಿ ತಯಾರಿದೀವಿ. ಈಗಾಗಲೇ ಹೈಸ್ಕೂಲ್ ಅಲ್ಲಿ ಅವ್ರಿಗೆ ಕಾರ್ಯಭಾರ ಕೊಡ್ತಾ ಇರ್ತಕ್ಕಂತ ಶಿಕ್ಷಕರಿದ್ದಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಅಲ್ಲಿರ್ತಕ್ಕಂತ ಹೈಸ್ಕೂಲ್ ಅವ್ರನ್ನ ಪ್ರಮೋಷನ್ 900 ಚಿಲ್ಡ್ರನ್ನ ಪ್ರಮೋಷನ್ ಕೊಡ್ತಾ ಇದ್ದೀರಿ. ಹಾಗಾದ್ರೆ ಅವ್ರನ್ನ ವಾಪಸ್ ತಗೋಬೇಕಾ? ಇದೆಲ್ಲ ಅಲ್ಲ. ಹಾಗಾಗಿ ನಮ್ಗೆ ಈ ಹೋರಾಟಕ್ಕೆ ನಾವು ನಮ್ಮ ಉಪನ್ಯಾಸಕರ ಸಂಘಕ್ಕೆ ಬೆಂಬಲ ಕೊಟ್ಟಿದೀವಿ. ಇದರ ಜೊತೆಗೆ ನಮ್ಗೆ ಈ LBA ಅನ್ನೋದನ್ನು ಸಹ ತಂದಿದ್ದಾರೆ, ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಅದನ್ನ ಎವ್ರಿ ಮಂತ್ ನಾವು ಯೂನಿಟ್ ಟೆಸ್ಟ್ ಮಾಡಬೇಕು. ಯೂನಿಟ್ ಟೆಸ್ಟ್ ಮಾಡ್ಬೇಕಾದ್ರೆ ಸಣ್ಣ ಕಾಲೇಜಲ್ಲಿ ಮಾಡ್ತಾರೆ, ಓಕೆ. ದೊಡ್ಡ ಕಾಲೇಜಲ್ಲಿ 350-340 ಜನ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಮೌಲ್ಯಮಾಪನ ಮಾಡೋದ, ಅಟೆಂಡೆನ್ಸ್ ಆಗ್ತಕ್ಕಂಥದ್ದ, ನಿರಂತರದಲ್ಲಿ ಅಟೆಂಡೆನ್ಸ್ ಆಗ್ತಕ್ಕಂಥದ್ದ, ಇವೆಲ್ಲವೂ ಕಾರ್ಯಭಾರ ಇಲ್ಲೇ ಜಾಸ್ತಿ ಇರ್ಬೇಕಾದ್ರೆ ನಾವು 9th-10th-ಗೆ ಪಾಠ ಮಾಡ್ಲಿಕ್ಕೆ ಯಾವಾಗ ಆಗ್ತದೆ ಸರ್? ಇದರ ಜೊತೆಗೆ ನಾವು ಏನಾಗಿದೆ, ಕಾರ್ಯಭಾರ ಕೊರತೆ ಅಂತ ಹೇಳಿ ನಮ್ಮಲ್ಲಿ ಕೆಲವು ಉಪನ್ಯಾಸಕರನ್ನ ಬೇರೆ ಕಾಲೇಜ್ಗೆ ಹಾಕ್ತಾರೆ. ಆ 3 ದಿನ ಕಾಲೇಜಿನ ನಿಭಾಯಿಸೋದೇ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆ ಪಾಠ ಮಾಡಬೇಕು, ಮಕ್ಕಳಿಗೆ ಪಾಠ ಇಲ್ಲದೆ ಹೋದ್ರೆ ಆ ಉಪನ್ಯಾಸಕರು ಬೇರೆ ಕಡೆ ಡೆಪ್ಯುಟೇಷನ್ ಆದ್ರೆ ಆ ಉಪನ್ಯಾಸಕರನ್ನ ಸರಿದೂಗಿಸೋದಕ್ಕೆ ಇರ್ತಕ್ಕಂಥ ಉಪನ್ಯಾಸಕರನ್ನೇ ನಾವು ಬಳಸ್ಕೋಬೇಕಾಗ್ತದೆ. ಆ ಬಳಸ್ಕೊಳ್ಳುವಂತ ಸಂದರ್ಭದಲ್ಲಿ ನೀವು 9th-10th ಪಾಠ ಮಾಡಕ್ ಯಾವಾಗ ಆಗ್ತದೆ? ಹೀಗಾಗಿ ನೀವು ಇರ್ತಕ್ಕಂಥ ಕಾರ್ಯಭಾರ ಕೊರತೆ ಇರೋದನ್ನೇ ನಾವು ಈಗ ಸರಿದೂಗಿಸಕ್ಕೆ ಸಾಕಾಗ್ತಿಲ್ಲ. ಇನ್ನು 9th-10th ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ದಯಮಾಡಿ ಈ ಒಂದು ಸುತ್ತೋಲೆಯನ್ನ ಹಿಂಪಡಿಬೇಕು ಅಂತ ಈ ತಮ್ಮ ಚಾನೆಲ್ ಮುಖಾಂತರ ನಾನು ಮಾನ್ಯ ಘನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸರ್. ಅದು ಖಂಡಿತವಾಗಿ ಸರ್. ನಮ್ಗೆ ಎಷ್ಟಿದೆ ಅಂದ್ರೆ ಸುಮಾರು 1340 ಕಾಲೇಜುಗಳಲ್ಲಿ ಸುಮಾರು 7,000 ಹುದ್ದೆಗಳು ಖಾಲಿ ಇದೆ ಸರ್. ಈಗ ಅದು ಫುಲ್ ಆಗ್ಬೇಕು. ಫುಲ್ ಆಗ್ಬಿಡುತ್ತೆ ಅಂದ್ರೆ ಇವೆಲ್ಲ ಈ ಸಮಸ್ಯೆಗಳೇ ಉದ್ಭವ ಆಗೋದಿಲ್ಲ. ಹಾಗಾಗಿ ಈ ಸರಿಯಿಂದ ಏನಾಗಿದೆ, ಅತ್ಯುತ್ತಮವಾದ SSLC ರಿಸಲ್ಟ್ ಬಂದಿದೆ, ಉತ್ತಮ ಅಡ್ಮಿಷನ್ ಆಗಿದೆ, ಉತ್ತಮವಾಗಿರ್ತಕ್ಕಂಥ ನಿಮ್ಗೆಲ್ಲವೂ ಎಲ್ಲಾ ಕಾಲೇಜುಗಳು ಫುಲ್ ಆಗಿದೆ. ಇವ್ರಿಗೆಲ್ಲರಿಗೂ ಪಾಠ ಮಾಡ್ಬೇಕು ಅಂದ್ರೆ ನಮ್ಗೆ ಉಪನ್ಯಾಸಕರ ಅವಶ್ಯಕತೆ ಇದೆ. ನಾವು ಬರೀ ಖಾಲಿ ಗೆಸ್ಟ್ ಉಪನ್ಯಾಸಕರನ್ನ ಸೇರಿಸ್ಕೊಂಡು ಪಾಠ ಮಾಡ್ಬೇಕಾದ್ರೆ ಪಾಪ ಅವ್ರಿಗೂ ಸಹ ಅವ್ರಿಗೆ ಕಡಿಮೆ ವೇತನದಲ್ಲಿ ಅವ್ರನ್ನ ನಾವು ಪಾಠ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದು ಸಮಸ್ಯೆ ಅಂದ್ರೆ ಉಪನ್ಯಾಸಕರ ಒಂದು ಅಪಾಯಿಂಟ್ಮೆಂಟ್ ಆಗ್ಲೇಬೇಕು. ಆಗಾಗ ಇವೆಲ್ಲದಕ್ಕೂ ಸರಿ ಸಮಸ್ಯೆ ನಿಭಾಯಿಸುತ್ತೆ ಸರ್.